ನಿಮಗೆ ಗೊತ್ತಾ ಇಂಡಿಯಾದ ಹಿಸ್ಟ್ರಿ ಚೇಂಜ್ ಮಾಡಿದ ಯಾರು ಅಂತ? ಅದು ಒಬ್ಬ ರಾಜನೂ ಅಲ್ಲ, ಆ ರಾಜ ಮಾಡಿದ ಯುದ್ಧನೂ ಅಲ್ಲ, ಒಂದು ಮೊಸಳೆ. ಹೌದು, ಕ್ರಾಕಡೈಲ್. ಸುಮಾರು 1200 ವರ್ಷಗಳ ಹಿಂದೆ ಒಬ್ಬ 8 ವರ್ಷದ ಹುಡುಗ ಇದ್ದ. ಅವನಿಗೆ ಬೇರೆ ಮಕ್ಕಳ ಥರ ಆಟ ಆಡಬೇಕು, ಫೇಮಸ್ ಆಗಬೇಕು ಅಂತ ಆಸೆನೇ ಇರಲಿಲ್ಲ. ಅವನಿಗೆ ಒಂದೇ ಒಂದು ಆಸೆ ಇದ್ದಿದ್ದು ಏನಂದರೆ ತನ್ನ ಜೀವನನ ದೇವರಿಗೆ ಮುಡಿಪಾಗಿಡಬೇಕು ಅನ್ನೋದು. ಆದರೆ ಅವರಮ್ಮ ಒಪ್ಕೊಳ್ಳೇ ಇಲ್ಲ. ಯಾಕಂದರೆ ಅವಳಿಗೆ ಉಳಿದಿದ್ದ ಒಬ್ಬನೇ ಮಗ. ಒಂದು ದಿನ ಅವನು ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ಸಡನ್ ಆಗಿ ಒಂದು ಕ್ರಾಕಡೈಲ್ ಬಂದು ಅವನ ಕಾಲನ್ನು ಹಿಡ್ಕೊಂಡು ಬಿಡ್ತು. ಎಲ್ಲರೂ ಪ್ಯಾನಿಕ್ ಆದರು. ಆದರೆ ಆ ಪುಟ್ಟ ಹುಡುಗ ಒಂದು ಸ್ವಲ್ಪ ಕೂಡ ಹೆದರ್ಕೊಳ್ಳೇ ಇಲ್ಲ. ಅವನು ಅಮ್ಮನ ನೋಡಿ ಹೇಳಿದ್ದು, ಅಮ್ಮ, ನೀವು ನನಗೆ ಸನ್ಯಾಸತ್ವ ಸ್ವೀಕರಿಸೋದಕ್ಕೆ ಒಪ್ಕೊಂಡ್ರೆ ನನ್ನನ್ನು ಈ ಮೊಸಳೆ ಬಿಡುಗಡೆ ಮಾಡುತ್ತೆ ಅಂತ. 8 ವರ್ಷದ ಮಗ ಇದನ್ನು ಹೇಳಿದ್ರೆ ಯಾವ ತಾಯಿಗೆ ತಾನೇ ಈಸಿಯಾಗಿ ಡಿಸಿಷನ್ ತೊಗೊಳಕ್ಕಾಗತ್ತೆ? ಕಣ್ಣೀರು ಹಾಕುವಂತ ತಾಯಿ ಕೊನೆಗೂ ಇದಕ್ಕೆ ಒಪ್ಕೊತಾಳೆ. ಟ್ರೆಡಿಷ್ನಲ್ ಕತೆಗಳು ಹೇಳೋದ್ರ ಪ್ರಕಾರ ಆ ಮೊಸಳೆ ಅವನನ್ನು ಬಿಟ್ಟು ಅಲ್ಲಿಂದ ಹೊರಟೇ ಬಿಡ್ತು. ಆ ಪುಟ್ಟ ಹುಡುಗ ಮುಂದೆ ಇಡೀ ಇಂಡಿಯಾನ ಸುತ್ತಿ ಸನಾತನ ಧರ್ಮನ ಪುನರ್ಜನ್ಮ ಮಾಡಿ 4 ಶ್ರೇಷ್ಠವಾದ ಮಠಗಳನ್ನು ಸ್ಥಾಪನೆ ಮಾಡಿ ಲಕ್ಷಾಂತರ ಜನರಿಗೆ ದಾರಿ ತೋರಿಸಿದ್ದು. ಆ ಪುಟ್ಟ ಹುಡುಗ ಯಾರು ಅಂತ ಗೊತ್ತಾ? ಶ್ರೀ ಭಗವಾನ್ ಆದಿ ಶಂಕರಾಚಾರ್ಯರು. ಕೆಲವೊಮ್ಮೆ ಹಿಸ್ಟ್ರಿನ ಚೇಂಜ್ ಮಾಡೋದು ಯುದ್ಧ ಅಲ್ಲ, ಡೆಸ್ಟಿನಿ.